ಬೆಂಗಳೂರಿನ ರೋಟರಿ ಕ್ಲಬ್ ವತಿಯಿಂದ ಮಂಗಳೂರು ರೋಟರಿ ಕ್ಲಬ್ ಮತ್ತು ಎಸ್ಡಿಎಂ ಎಂಬಿಎಯ ರೋಟರಾಕ್ಟ್ ಕ್ಲಬ್ ಸಹಯೋಗದೊಂದಿಗೆ ವಿಶ್ವದ ಅತ್ಯಂತ ಹಳೆಯ ರನ್ನಿಂಗ್ ರಸಪ್ರಶ್ನೆಯಾದ ರಾಮನಾರಾಯಣ್ ಚೆಲ್ಲರಾಮ್ ರೋಟೋ ಕ್ವಿಜ್ನ 66ನೇ ಆವೃತ್ತಿಯ ಮಂಗಳೂರು ಸುತ್ತಿನ ಸ್ಪರ್ಧೆಯು ಎಸ್ಡಿಎಂ ಕಾಲೇಜಿನ ಸಭಾಂಗಣದಲ್ಲಿ ನಡೆಸಲಾಯಿತು. ಮಂಗಳೂರು ಸುತ್ತಿನ ರಸಪ್ರಶ್ನೆಯನ್ನು ಐಡಿಯಲ್ ಐಸ್ ಕ್ರೀಂ ಪ್ರಾಯೋಜಿಸಿದೆ. ಈ ವರ್ಷ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಂದ ದಾಖಲೆಯ 120 ತಂಡಗಳು ಅಂದರೆ ಪಿಯುಸಿಯಿಂದ ಸ್ನಾತಕೋತ್ತರ ಪದವಿಯವರೆಗಿನ 240 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ರೋಟೇರಿಯನ್ ಎಸ್ವಿಎಲ್ ನಾರಾಯಣ್ ಅವರು ವಿದ್ಯಾರ್ಥಿಗಳಿಗೆ ನಿಯಮಗಳು ಮತ್ತು ಬಹುಮಾನಗಳ ಬಗ್ಗೆ ಮಾಹಿತಿ ನೀಡಿದರು. ರಸಪ್ರಶ್ನೆ ಸ್ಪರ್ಧೆಯ ಮೊದಲ ಬಹುಮಾನವನ್ನು ಮಂಗಳೂರಿನ ಸಿಎಫ್ಎಎಲ್ನ ಈರಾ ಜೈನ್ ಮತ್ತು ರಿಷಬ್ ನಾಯಕ್, ಎರಡನೇ ಸ್ಥಾನವನ್ನು ಜಿರೆಯ ಎಸ್ಟಿಎಂ ಕಾಲೇಜಿನ ರೋಷನ್ ವಿ ಬಿಲ್ಲವ ಮತ್ತು ವೇಣು ಎಚ್ಆರ್, ಮೂರನೇ ಸ್ಥಾನವನ್ನು ಮಂಗಳೂರಿನ ಎನಪೋಯ ವೈದ್ಯಕೀಯ ಕಾಲೇಜಿನಿಂದ ಸಬೀಲ್ ಮೊಹಮ್ಮದ್ ಮತ್ತು ಮೊಹಮ್ಮದ್ ಸಕ್ವೀಬ್ ಹಾಗೂ ನಾಲ್ಕನೇ ಸ್ಥಾನವನ್ನು ಇಗ್ನೋದಿಂದ ಮೊಹಮ್ಮದ್ ಜೌಸಾಫ್ ಇಖಾನ್ ಮತ್ತು ಜಾನ್ ಆಂಟೋನಿ ಫೆರ್ನಾಂಡಿಸ್ ಪಡೆದುಕೊಂಡರು. ಎಲ್ಲ ವಿಜೇತರಿಗೆ ಟ್ರೋಫಿ ಮತ್ತು ಪ್ರಮಾಣ ಪತ್ರಗಳನ್ನು ನೀಡಲಾಯಿತು ಮತ್ತು ನಗದು ಬಹುಮಾನಗಳನ್ನು ಮಂಗಳೂರು ಐಡಿಯಲ್ ಐಸ್ ಕ್ರೀಂನ ವ್ಯವಸ್ಥಾಪಕ ನಿರ್ದೇಶಕ ಮುಕುಂದ್ ಕಾಮತ್ ಅವರು ಹಸ್ತಾಂತರಿಸಿದರು. ಈ ಸಂದರ್ಭ ಮುಕುಂದ್ ಕಾಮತ್ ಅವರನ್ನು ರೋಟರಿ ಕ್ಲಬ್ ವತಿಯಿಂದ ಸನ್ಮಾನಿಸಲಾಯಿತು. ಮಂಗಳೂರು ರೋಟರಿ ಕ್ಲಬ್ನ ಅಧ್ಯಕ್ಷ ವಿನೋದ್ ಅರಹನ್ನ ಅವರು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭ ಮಂಗಳೂರು ರೋಟರಿ ಕ್ಲಬ್ನ ಕಾರ್ಯದರ್ಶಿ ಡಾ ಕುನಾಲ್, ಬೆಂಗಳೂರು ರೋಟರಿ ಕ್ಲಬ್ನ ಅಧ್ಯಕ್ಷ ಸುಕೇನ್ ಪದ್ಮನಾಭ, ಯುವ ಸೇವಾ ನಿರ್ದೇಶಕ ಕಿಶನ್ ಕುಮಾರ್, ರೋಟೋ ಕ್ವಿಜ್ನ ಸಂಚಾಲಕ ಬಾಲಚಂದ್ರ ರಾವ್, ಎಸ್ಟಿಎಂ ಪಿಜಿ ಕೇಂದ್ರದ ನಿರ್ದೇಶಕಿ ಡಾ ಸೀಮಾ ಎಸ್ ಶೆಣೈ, ಎಸ್ಟಿಎಂ ಪಿಜಿ ಕೇಂದ್ರದ ಪ್ರಾಧ್ಯಾಪಕಿ ಮತ್ತು ಸಿಬ್ಬಂದಿ ಸಂಯೋಜಕಿ ಡಾ ಸವಿತಾ ಪಿರೇರಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಮಂಗಳೂರು ಸುತ್ತಿನ ವಿಜೇತರು ಸೆಪ್ಟೆಂಬರ್ 22ರಂದು ಬೆಂಗಳೂರಿನಲ್ಲಿ ನಡೆಯುವ ಫೈನಲ್ಸ್ನಲ್ಲಿ ಭಾಗವಹಿಸಲು ಅವಕಾಶವನ್ನು ಪಡೆದಿದ್ದಾರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.